1. ಯಾರು ಮನುಷ್ಯ ಮಾತ್ರದವರೇ ದೇವರಲ್ಲ? ಉತ್ತರ ಐಗುಪ್ತ್ಯರು. ಯೆಶಾಯ 31ನೇ ಅಧ್ಯಾಯ 3ನೇ ವಚನ. 2. ಸಹಾಯ ಮಾಡಿದವನು ಯಾವಾಗ ಮುಗ್ಗರಿಸುವನು? ಉತ್ತರ ಯೆಹೋವನು ಕೈಚಾಚುವಾಗ. ಯೆಶಾಯ 31ನೇ ಅಧ್ಯಾಯ 3ನೇ ವಚನ. 3. ಯೆಹೋವನು ಯುದ್ಧ ಮಾಡಲು ಎಲ್ಲಿ ಇಳಿಯುವನು? ಉತ್ತರ ಚೀಯೋನ್ ಪರ್ವತದ ಶಿಖರದ ಮೇಲೆ. ಯೆಶಾಯ 31ನೇ ಅಧ್ಯಾಯ 4ನೇ ವಚನ. 4. ದೇವರು ಯೆರೂಸಲೇಮನ್ನು ಕಾಪಾಡುವನು ಎಂಬುದಕ್ಕೆ ಯಾವ ಸಾದೃಶ್ಯವನ್ನು ನೀಡಲಾಗಿದೆ? ಉತ್ತರ ಹೆಣ್ಣು ಹಕ್ಕಿಗಳು ಹಾರಿಯಾಡುತ್ತಾ ಮರಿಗಳನ್ನು ಕಾಪಾಡುವಂತೆ. ಯೆಶಾಯ 31ನೇ ಅಧ್ಯಾಯ 5ನೇ ವಚನ. 5. ಯಾರು ಕತ್ತಿಯಿಂದ ಬೀಳುವರು? ಅದು ಮನುಷ್ಯರ ಕತ್ತಿಯಲ್ಲ. ಉತ್ತರ ಅಶ್ಶೂರ್ಯರು. ಯೆಶಾಯ 31ನೇ ಅಧ್ಯಾಯ 8ನೇ ವಚನ. 6. ಪ್ರಧಾನರು ಹೆದರಿ ಎಲ್ಲಿಂದ ದಿಕ್ಕಾಪಾಲಾಗುವವರು? ಉತ್ತರ ಧ್ವಜಸ್ಥಾನದಿಂದ. ಯೆಶಾಯ 31ನೇ ಅಧ್ಯಾಯ 9ನೇ ವಚನ. 7. ಒಬ್ಬ ರಾಜನು ಹೇಗೆ ಆಳುವನು? ಉತ್ತರ ಯೆಶಾಯ 32ನೇ ಅಧ್ಯಾಯ 1ನೇ ವಚನ. 8. ಮೊದಲು ಮಾತಿನವರ ನಾಲಿಗೆಯು ಹೇಗೆ ನುಡಿಯುವುದು? ಉತ್ತರ ಸ್ವಚ್ಛವಾಗಿಯೂ ಶೀಘ್ರವಾಗಿಯೂ ನುಡಿಯುವುದು. ಯೆಶಾಯ 32ನೇ ಅಧ್ಯಾಯ 4ನೇ ವಚನ. 9. ಘನವಂತನು ಹೇಗಿರುವನು? ಉತ್ತರ ಘನಕಾರ್ಯಗಳನ್ನು ಕಲ್ಪಿಸುತ್ತಾ ಘನವಾದವುಗಳಲ್ಲಿಯೇ ನಿರತನಾಗಿರುವನು. ಯೆಶಾಯ 32ನೇ ಅಧ್ಯಾಯ 8ನೇ ವಚನ. 10. ಓಫೆಲ್ ಗುಡ್ಡವು ಕೋವರವು ಏನಾಗಿರುವವು? ಉತ್ತರ ಯಾವಾಗಲೂ ಗುಹೆಗಳಾಗಿಯೂ ಕಾಡು ಕತ್ತೆಗಳಿಗೆ ಉಲ್ಲಾಸಕರವಾಗಿಯೂ ದನಕುರಿಗಳಿಗೆ ಕಾವಲಾಗಿ ಇರುವವು. ಯೆಶಾಯ 32ನೇ ಅಧ್ಯಾಯ 14ನೇ ವಚನ. 11. ಉನ್ನತ ಲೋಕದಿಂದ ಏನು ಸುರಿಸಲ್ಪಡುವುದು? ಉತ್ತರ ದಿವ್ಯಾತ್ಮಧಾರೆಯು. ಯೆಶಾಯ 32ನೇ ಅಧ್ಯಾಯ 15ನೇ ವಚನ. 12. ಧರ್ಮದಿಂದ ಏನು ಫಲಿಸುವುದು? ಉತ್ತರ ಸಮಾಧಾನ. ಯೆಶಾಯ 32ನೇ ಅಧ್ಯಾಯ 17ನೇ ವಚನ. 13. ಕಲ್ಮಳೆ ಸುರಿಯಲು ಏನಾಗುವುದು? ಉತ್ತರ ವನವು ಹಾಳಾಗುವುದು. ಯೆಶಾಯ 32ನೇ ಅಧ್ಯಾಯ 19ನೇ ವಚನ. 14. ಯೆಶಾಯ ಮಾಡಿದ ಪ್ರಾರ್ಥನೆಯೇನು? ಉತ್ತರ ಯೆಹೋವನೇ ನಮ್ಮನ್ನು ಕರುಣಿಸು. ನಿನ್ನನ್ನು ಕಾದುಕೊಂಡಿದ್ದೇವೆ. ಪ್ರತಿ ಮುಂಜಾನೆಯೂ ನಮಗೆ ಭುಜಬಲವಾಗಿಯೂ ಇಕ್ಕಟ್ಟಿನಲ್ಲಿ ನಮಗೆ ರಕ್ಷಣೆಯಾಗಿಯೂ ಇರು. ಯೆಶಾಯ 33ನೇ ಅಧ್ಯಾಯ 2ನೇ ವಚನ. 15. ಯೆಹೋವನು ನೀತಿ ನ್ಯಾಯಗಳಿಂದ ಯಾರನ್ನು ತುಂಬಿಸಿದ್ದಾನೆ? ಉತ್ತರ ಚೀಯೋನನ್ನು. ಯೆಶಾಯ 33ನೇ ಅಧ್ಯಾಯ 5ನೇ ವಚನ. 16. ಯೆಹೋವನ ಮೇಲಿನ ಭಯಭಕ್ತಿಯು ಏನಾಗುವುದು? ಉತ್ತರ ನಿನಗೆ ನಿಧಿಯಾಗುವುದು. ಯೆಶಾಯ 33ನೇ ಅಧ್ಯಾಯ 6ನೇ ವಚನ. 17. ಸಮಾಧಾಯಕ ರಾಯಭಾರಿಗಳು ಏನು ಮಾಡುತ್ತಿದ್ದಾರೆ? ಉತ್ತರ ಘೋರವಾಗಿ ಅಳುತ್ತಿದ್ದಾರೆ. ಯೆಶಾಯ 33ನೇ ಅಧ್ಯಾಯ 7ನೇ ವಚನ. 18. ಯಾರ ಪಾಪಿಗಳು ಹೆದರುತ್ತಾರೆ? ಉತ್ತರ ಚೀಯೋನಿನ. ಯೆಶಾಯ 33ನೇ ಅಧ್ಯಾಯ 14ನೇ ವಚನ. 19. ಯೆಹೋವನು ತನ್ನ ಜನರಿಗೆ ಏನಾಗಿದ್ದಾನೆ? ಉತ್ತರ ನ್ಯಾಯಾಧಿಪತಿ, ಧರ್ಮವಿಧಾಯಕ ಮತ್ತು ರಾಜ. ಯೆಶಾಯ 33ನೇ ಅಧ್ಯಾಯ 22ನೇ ವಚನ. 20. ಚೀಯೋನಿನ ಯಾವ ನಿವಾಸಿಯೂ ತಾನು ಏನೆಂದು ಹೇಳುವುದಿಲ್ಲ? ಉತ್ತರ ಅಸ್ವಸ್ಥನು. ಯೆಶಾಯ 33ನೇ ಅಧ್ಯಾಯ 24ನೇ ವಚನ. 21. ನಕ್ಷತ್ರ, ಆಕಾಶಮಂಡಲ ಏನಾಗುವುದು? ಉತ್ತರ ನಕ್ಷತ್ರ ಸೈನ್ಯವೆಲ್ಲ ಕ್ಷಯಿಸುವುದು. ಆಕಾಶಮಂಡಲವು ಸುರುಳಿಯಂತೆ ಸುಟ್ಟಿಕೊಳ್ಳುವುದು.
ಯೆಶಾಯ 34ನೇ ಅಧ್ಯಾಯ 4ನೇ ವಚನ. 22. ಯೆಹೋವನ ಖಡ್ಗವು ಏನಾಗಿದೆ? ಉತ್ತರ: ಖಡ್ಗವು ರಕ್ತಮಯವಾಗಿದೆ. ಯೆಶಾಯ 34ನೇ ಅಧ್ಯಾಯ 6ನೇ ವಚನ. 23. ಎದೋಮಿನ ತೊರೆಗಳು ಹೇಗೆ ಹರಿಯುವವು? ಉತ್ತರ: ಶಿಲಾಜತುವಾಗಿ ಹರಿಯುವವು. ಯೆಶಾಯ 34ನೇ ಅಧ್ಯಾಯ 9ನೇ ವಚನ. 24. ಯೆಹೋವನು ಬಲಿಯನ್ನೂ ಕೊಲೆಯನ್ನೂ ಎಲ್ಲಿ ಮಾಡಬೇಕೆಂದಿದ್ದಾನೆ? ಉತ್ತರ: ಯೆಹೋವನು ಬೋಚ್ರದಲ್ಲಿ ಬಲಿಯನ್ನೂ ಎದೋಮ್ ಸೀಮೆಯಲ್ಲಿ ದೊಡ್ಡ ಕೊಲೆಯನ್ನೂ. ಯೆಶಾಯ 34ನೇ ಅಧ್ಯಾಯ 6ನೇ ವಚನ. 25. ಬರುವ ನ್ಯಾಯತೀರ್ಪಿನ ಕುರಿತಾಗಿ ಎಲ್ಲಿ ಓದುತ್ತೇವೆ? ಉತ್ತರ: ಯೆಹೋವನ ಶಾಸ್ತ್ರದಲ್ಲಿ. ಯೆಶಾಯ 34ನೇ ಅಧ್ಯಾಯ 16ನೇ ವಚನ. 26. ಒಣನೆಲವು ಹೇಗೆ ಕಳಕಳಿಸುವುದು? ಉತ್ತರ: ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು. ಯೆಶಾಯ 35ನೇ ಅಧ್ಯಾಯ 1ನೇ ವಚನ. 27. ದೇವರು ಯಾವುದಕ್ಕಾಗಿ ಬರುವನು? ಉತ್ತರ: ದೇವರು ಮುಯ್ಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು. ಯೆಶಾಯ 35ನೇ ಅಧ್ಯಾಯ 4ನೇ ವಚನ. 28. ರಾಜಮಾರ್ಗ ಏನೆಂದು ಕರೆಯಲ್ಪಡುವುದು? ಉತ್ತರ: ಪರಿಶುದ್ಧ ಮಾರ್ಗ. ಯೆಶಾಯ 35ನೇ ಅಧ್ಯಾಯ 8ನೇ ವಚನ. 29. ಯೆಹೋವನ ವಿಮೋಚಕರು ಯಾವ ಕಿರೀಟವನ್ನು ಧರಿಸಿಕೊಳ್ಳುವರು? ಉತ್ತರ: ಶಾಶ್ವತ ಸಂತೋಷವೆಂಬ ಕಿರೀಟ. ಯೆಶಾಯ 35ನೇ ಅಧ್ಯಾಯ 10ನೇ ವಚನ. 30. ಅಶ್ಶೂರದ ಅರಸನು ಯಾರನ್ನು ಹಿಜ್ಕೀಯನ ಬಳಿಗೆ ಕಳುಹಿಸಿದನು? ಉತ್ತರ: ರಬ್ಷಾಕೆಯನ್ನು. ಯೆಶಾಯ 36ನೇ ಅಧ್ಯಾಯ 2ನೇ ವಚನ. 31. ಹಿಲ್ಕೀಯನ ಮಗನು ಯಾರು? ಉತ್ತರ: ಎಲ್ಯಾಕೀಮ್. ಯೆಶಾಯ 36ನೇ ಅಧ್ಯಾಯ 3ನೇ ವಚನ. 32. ರಬ್ಷಾಕೆಯನ್ನು ಸಂಧಿಸಲು ಹಿಜ್ಕೀಯನು ಯಾರನ್ನು ಕಳುಹಿಸಿದನು? ಉತ್ತರ: ಎಲ್ಯಾಕೀಮ್, ಶೆಬ್ನ ಮತ್ತು ಯೋವ. ಯೆಶಾಯ 36ನೇ ಅಧ್ಯಾಯ 3ನೇ ವಚನ. 33. ಯಾರಿಗೆ ಅರಾಮ್ಯ ಭಾಷೆಯಲ್ಲಿ ಮಾತನಾಡಲು ಹೇಳಿದರು? ಉತ್ತರ: ರಬ್ಷಾಕೆಗೆ. ಯೆಶಾಯ 36ನೇ ಅಧ್ಯಾಯ 11ನೇ ವಚನ. 34. ಜಜ್ಜಿದ ದಂಟಿಗೆ ಸಮಾನವಾದದ್ದು ಯಾವುದು? ಉತ್ತರ: ಐಗುಪ್ತ. ಯೆಶಾಯ 36ನೇ ಅಧ್ಯಾಯ 6ನೇ ವಚನ. 35. ಹಿಜ್ಕೀಯನು ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋದನು? ಉತ್ತರ: ಯೆಹೋವನ ಆಲಯಕ್ಕೆ. ಯೆಶಾಯ 37ನೇ ಅಧ್ಯಾಯ 1ನೇ ವಚನ. 36. ಹಿಜ್ಕೀಯನು ಗೋಣಿತಟ್ಟನ್ನು ಕಟ್ಟಿಕೊಂಡು ಯಾರಿಗೆ ಯೆಶಾಯನ ಬಳಿಗೆ ಹೋಗಲು ಹೇಳಿದನು? ಉತ್ತರ: ಎಲ್ಯಾಕೀಮ್, ಶೆಬ್ನ ಮತ್ತು ವೃದ್ಧ ಯಾಜಕರು. ಯೆಶಾಯ 37ನೇ ಅಧ್ಯಾಯ 2ನೇ ವಚನ. 37. ಯೆಹೋವನು ಯೆಶಾಯನ ಮೂಲಕ ಏನೆಂದು ಉತ್ತರಿಸಿದನು? ಉತ್ತರ: ಅಶ್ಶೂರದ ಅರಸನ ಮೇಲೆ ಭಯದ ಆತ್ಮವನ್ನು ಬರಮಾಡಿ ಸ್ವದೇಶದಲ್ಲಿ ಕತ್ತಿಯಿಂದ ಬೀಳುವಂತೆ ಮಾಡುವೆನು. ಯೆಶಾಯ 37ನೇ ಅಧ್ಯಾಯ 6ನೇ ವಚನ. 38. ಕೂಷಿನ ಅರಸನು ಯಾರು? ಉತ್ತರ: ತಿರ್ಹಾಕನು. ಯೆಶಾಯ 37ನೇ ಅಧ್ಯಾಯ 9ನೇ ವಚನ. 39. ಹಿಜ್ಕೀಯನು ದೂತರ ತಂದ ಪತ್ರವನ್ನು ಏನು ಮಾಡಿದನು? ಉತ್ತರ: ಹಿಜ್ಕೀಯನು ಪತ್ರವನ್ನು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಯೆಹೋವನ ಮುಂದೆ ತೆರೆದಿಟ್ಟನು. ಯೆಶಾಯ 37ನೇ ಅಧ್ಯಾಯ 14ನೇ ವಚನ. 40. ಸನ್ಹೆರೀಬನು ಉಬ್ಬಿಕೊಂಡಿರುವುದರಿಂದ ಯೆಹೋವನು ಏನು ಮಾಡುವನು? ಉತ್ತರ: ಮೂಗುದಾರವನ್ನೂ ಕಡಿವಾಣವನ್ನೂ ಹಾಕಿ ಬಂದ ದಾರಿಯಿಂದಲೇ ಹಿಂದಕ್ಕೆ ಎಳೆದುಕೊಂಡು ಹೋಗುವನು. ಯೆಶಾಯ 37ನೇ ಅಧ್ಯಾಯ 29ನೇ ವಚನ. 41. ಯೆಹೋವನ ದೂತನು ಎಷ್ಟು ಸೈನಿಕರನ್ನು ಸಂಹರಿಸಿದನು?
ಉತ್ತರ 1,85,000 ಮಂದಿ ಸೈನಿಕರನ್ನು. ಯೆಶಾಯ 37ನೇ ಅಧ್ಯಾಯ 36ನೇ ವಚನ. 42. ಅರಸನಾದ ಸನ್ಹೆರೀಬನು ಹಿಂದಿರುಗಿ ಹೋಗಿ ಯಾವ ಪಟ್ಟಣದಲ್ಲಿ ವಾಸಿಸಿದನು? ಉತ್ತರ ನಿನವೆ ಪಟ್ಟಣದಲ್ಲಿ. ಯೆಶಾಯ 37ನೇ ಅಧ್ಯಾಯ 37ನೇ ವಚನ. 43. ಸನ್ಹೆರೀಬನನ್ನು ಯಾರು ಹೇಗೆ ಕೊಂದರು? ಉತ್ತರ ಅವನ ಮಕ್ಕಳಾದ ಅದ್ರಮ್ಮೆಲೆಕ್, ಸೆರಚರ್ ಅವನನ್ನು ಕತ್ತಿಯಿಂದ ಕೊಂದರು. ಯೆಶಾಯ 37ನೇ ಅಧ್ಯಾಯ 38ನೇ ವಚನ. 44. ಸನ್ಹೆರೀಬನ ಬದಲಾಗಿ ಯಾರು ಅರಸರಾದರು? ಉತ್ತರ ಏಸರ್ ಹದ್ದೋನನು ಅರಸನಾದನು. ಯೆಶಾಯ 37ನೇ ಅಧ್ಯಾಯ 38ನೇ ವಚನ. 45. ಆ ಕಾಲದಲ್ಲಿ ಹಿಜ್ಕೀಯನು ಯಾವ ರೋಗದಲ್ಲಿ ಬಿದ್ದನು? ಉತ್ತರ ಮರಣಕರ ರೋಗದಲ್ಲಿ. ಯೆಶಾಯ 38ನೇ ಅಧ್ಯಾಯ 1ನೇ ವಚನ. 46. ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯಾರು ಯಾರಿಗೆ ಹೇಳಿದರು? ಉತ್ತರ ಯೆಶಾಯನು ಹಿಜ್ಕೀಯನಿಗೆ ಹೇಳಿದನು. ಯೆಶಾಯ 38ನೇ ಅಧ್ಯಾಯ 2ನೇ ವಚನ. 47. ಹಿಜ್ಕೀಯನ ಆಯುಷ್ಯಕ್ಕೆ ಎಷ್ಟು ವರ್ಷಗಳನ್ನು ಕೂಡಿಸಿದನು? ಉತ್ತರ 15 ವರ್ಷಗಳನ್ನು ಕೂಡಿಸಿದನು. ಯೆಶಾಯ 38ನೇ ಅಧ್ಯಾಯ 5ನೇ ವಚನ. 48. ಯೆಹೋವನು ನುಡಿದಿದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಕೊಟ್ಟ ಗುರುತೇನು? ಉತ್ತರ ಸೂರ್ಯನ ಇಳಿತರದಿಂದ ಆಹಾಜನ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳನ್ನು 10 ಮೆಟ್ಲು ಹಿಂದಕ್ಕೆ ಬರಮಾಡುವೆನು. ಯೆಶಾಯ 38ನೇ ಅಧ್ಯಾಯ 8ನೇ ವಚನ. 49. ಜೀವಂತನು ಜೀವಂತನೇ ನಿನ್ನನ್ನು ಸುತ್ತಿಸುವನು ಎಂದು ಯಾರು ಹೇಳಿದರು? ಉತ್ತರ ಹಿಜ್ಕೀಯನು. ಯೆಶಾಯ 38ನೇ ಅಧ್ಯಾಯ 19ನೇ ವಚನ. 50. ಯೆಶಾಯನು ಕುರುವಿನ ಮೇಲೆ ಏನು ಇಡಲು ಹೇಳಿದನು? ಉತ್ತರ ಅಂಜೂರದ ಹಣ್ಣುಗಳ ಅಡೆಯನ್ನು ಇಡಲು ಹೇಳಿದನು. ಯೆಶಾಯ 38ನೇ ಅಧ್ಯಾಯ 21ನೇ ವಚನ. 51. ಬಲದಾನನ ಮಗನೂ ಬಾಬೇಲಿನ ಅರಸನು ಯಾರು? ಉತ್ತರ ಮೆರೋದಕ ಬಲಾದಾನ. ಯೆಶಾಯ 39ನೇ ಅಧ್ಯಾಯ 1ನೇ ವಚನ. 52. ಮೆರೋದಕ ಬಲದಾನನು ಹಿಜ್ಕೀಯನಿಗೆ ಏನನ್ನು ಕಳುಹಿಸಿದನು? ಉತ್ತರ ಪತ್ರವನ್ನೂ ಬಹುಮಾನವನ್ನೂ ಕಳುಹಿಸಿದನು. ಯೆಶಾಯ 39ನೇ ಅಧ್ಯಾಯ 1ನೇ ವಚನ. 53. ಯೆರೂಸಲೇಮಿನ ಸಂಗಡ ಹೇಗೆ ಮಾತಾಡಬೇಕು? ಉತ್ತರ ಹೃದಯಂಗಮವಾಗಿ ಮಾತಾಡಬೇಕು. ಯೆಶಾಯ 40ನೇ ಅಧ್ಯಾಯ 1ನೇ ವಚನ. 54. ಯಾವ ನಗರದ ಎಲ್ಲಾ ಪಾಪಗಳಿಗೂ ಯೆಹೋವನ ಕೈಯಿಂದ 2ರಷ್ಟು ಶಿಕ್ಷೆಯಾಯಿತು? ಉತ್ತರ ಯೆರೂಸಲೇಮಿನ. ಯೆಶಾಯ 40ನೇ ಅಧ್ಯಾಯ 2ನೇ ವಚನ. 55. ದೇವರ ಮಾತು ಏನಾಗುವುದು? ಉತ್ತರ ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ದೇವರ ಮಾತು ಸದಾಕಾಲವೂ ಇರುವುದು. ಯೆಶಾಯ 40ನೇ ಅಧ್ಯಾಯ 8ನೇ ವಚನ. 56. ದೇವರು ತನ್ನ ಜನರನ್ನು ಹೇಗೆ ನೋಡಿಕೊಳ್ಳುವನು? ಉತ್ತರ ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು. ಯೆಶಾಯ 40ನೇ ಅಧ್ಯಾಯ 11ನೇ ವಚನ. 57. ದೇವರ ಗಣನೆಯಲ್ಲಿ ಜನಾಂಗಗಳು ಹೇಗೆ ಇವೆ? ಉತ್ತರ ದೇವರ ಗಣನೆಯಲ್ಲಿ ಜನಾಂಗಗಳು ಕಪಿಲೆಯಿಂದುದುರುವ ತುಂತುರಿನಂತೆಯೂ ತ್ರಾಸಿನ ತಟ್ಟೆಯ ಧೂಳಿನ ಹಾಗೂ ಇರುತ್ತವೆ. ಯೆಶಾಯ 40ನೇ ಅಧ್ಯಾಯ 15ನೇ ವಚನ. 58. ದೇವರು ಎಲ್ಲಿ ಆಸೀನನಾಗಿದ್ದಾನೆ? ಉತ್ತರ ಭೂಮಂಡಲ ನಿವಾಸಿಗಳು ಮಿಡತೆಗಳಂತೆ ಸಣ್ಣಗೆ ಕಾಣುವಷ್ಟು ಉನ್ನತವಾದ ಆಕಾಶದಲ್ಲಿ ಆಸೀನನಾಗಿದ್ದಾನೆ. ಯೆಶಾಯ 40ನೇ ಅಧ್ಯಾಯ 22ನೇ ವಚನ. 59. ಯೆಹೋವನು ಏನಾಗಿದ್ದಾನೆ? ಉತ್ತರ ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದವನೂ ಆಗಿದ್ದಾನೆ.
ಯೆಶಾಯ 40ನೇ ಅಧ್ಯಾಯ 28ನೇ ವಚನ. 60. ಯೆಹೋವನನ್ನು ನಿರೀಕ್ಷಿಸುವರು ಏನು ಹೊಂದುವರು? ಉತ್ತರ: ಹೊಸ ಬಲವನ್ನು ಹೊಂದುವರು. ಯೆಶಾಯ 40ನೇ ಅಧ್ಯಾಯ 31ನೇ ವಚನ.